ಹ್ಯಾಂಗಿಂಗ್ ಬ್ರಿಡ್ಜಿಗೆ ಬಂದಿದ್ದೀವಿ. ಹ್ಯಾಂಗಿಂಗ್ ಬ್ರಿಡ್ಜ್ ಫುಲ್ ಮಳೆ. ಬಾಯ್ ಬಾಯ್ ಬಾಯ್. ಹಾಂ ಬಾಯ್. ಪೂರ್ಣಚಂದ್ರ ತೇಜಸ್ವಿ ಅವ್ರ ಮನೆ ಅಂತೆ. ಹೋಗ್ಬೋದಾ? ಡ್ರೈವ್ ಮಾಡ್ಕೊಂಡು RR ಇದನ್ನು ಆಫ್ ರೋಡ್ ಮಾಡ್ಕೊಂಡು ತಗೊಂಬಂದಪ್ಪ ಒಳಗೆ. ಈಗ ವಾಯ್ಸ್ ಆಫ್ ನೇಚರ್ ಅನ್ನೋ ಹೋಮ್ ಸ್ಟೇಲಿದ್ದೀವಿ. ಅಣ್ಣ ಏನು ಜೀಪ್ಗಳು ಆಫ್ ರೋಡಿಂಗ್ ಮಾಡ್ಕೊಂಬಂದವ್ರೆ. ಕಾಸಾದರೆ ಮಾಡಿಫೈ ಮಾಡಿಸ್ಬೇಕಂಗೆ. ಏನು ಮಾಡಿಫೈ ಮಾಡಿಸ್ಕೊಂಡು ಏನು ಹೊಡಿತಾ ಇದಾರೆ ಗೊತ್ತಾಗ್ರು. ಇಲ್ಲಿ ನೋಡಿ ಇಲ್ಲಿ. ಅಯ್ಯೋ ತಿರ್ಕೊಂಬತ್ತವ್ರ ಇವರೇ. ಶ್ರೀ ಮಾರ್ಕಂಡೇಶ್ವರ ಕ್ಷೇತ್ರ ಖಾಂಡ್ಯ. ಓಕೆ ಲೆಟ್ಸ್ ಗೋ ಗೈಸ್. ಇಲ್ಲಿ ಎಲ್ಲಿಗೆ ಹೋಗ್ತಾಯಿದ್ದೀವಿ ಗೊತ್ತಿಲ್ಲ. ಒಟ್ಟು ನನ್ನ ಪ್ರಕಾರ ಹ್ಯಾಂಗಿಂಗ್ ಬ್ರಿಡ್ಜ್ ಸೆಕ್ಸಿ ಇರುತ್ತೆ ಸಿಕ್ಬಿಟ್ರೆ. ಇಲ್ಲಿ ನೋಡ್ರಿ ಇಲ್ಲಿ. ಜೀವನದಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜಿಗೆ ಹೋಗಿಲ್ಲ ನಾನು. ಅವೆಲ್ಲ ಲಿಸ್ಟಲ್ಲಿ ಇದು ಮರೆ. ಇದು ಕುಪ್ಪಳ್ಳಿ ಕುವೆಂಪು ಅವ್ರ ಮನೆ. ಬ್ರೋ ಮುಂದೆ ಹಾಕ್ಬಿಡಿ ಅಲ್ಲಿ. ಬ್ರದರ್ ಹ್ಯಾಂಗಿಂಗ್ ಬ್ರಿಡ್ಜ್ ಬ್ರದರ್. ಮಳೆ ಬರ್ತಾ ಇದೆ ಫುಲ್ಲು. ಸ್ಟಾರ್ಟ್ ಆಗಿಬಿಡ್ತು. ಹ್ಯಾಂಗಿಂಗ್ ಬ್ರಿಡ್ಜಿಗೆ ಬಂದಿದ್ದೀವಿ. ಹ್ಯಾಂಗಿಂಗ್ ಬ್ರಿಡ್ಜ್ ಫುಲ್ ಮಳೆ. ಬೇಗ ಹೊರಟ್ಬಿಡ್ತೀವಿ. ಹೆಂಗಿದೆ ಸೂಪರ್ ಆಗಿದೆ ಅಲ್ಲ. ಅಯ್ಯೋ ಕೀಗೆಲ್ಲ ಒಳಗಿಟ್ಕೊಳ್ಳಿ. ಅಯ್ಯೋ ಓ ಸೊ ಸಖತ್ತಾಗಿತ್ತಲ್ಲ ಹ್ಯಾಂಗಿಂಗ್ ಬ್ರಿಡ್ಜು. ಅಲ್ಲೇ ಇದೀವಿ, ಕೆಳಗೆ ಇದ್ದೀವಿ. ಇಲ್ಲಿದೆ. ನಾನು ಫಸ್ಟ್ ಟೈಮ್ ಬಂದಿದ್ದು. ಸಖತ್ತಾಗಿತ್ತು ಎಕ್ಸ್ಪೀರಿಯೆನ್ಸ್, ಮಸ್ತಿದೆ. ಬಟ್ ಮುಂಚೆ ಬೈಕಲ್ಲಿ ಬಿಡೋದು, ಬೈಕೆಲ್ಲ ಹೋಗೋದಂತೆ. ಅದಕ್ಕೆ ಈಗ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸಖತ್ತಾಗಿತ್ತು ಮಾತ್ರ. ಓಕೆ ಬೈಕ್ನ ಸಿಗೋಣ ಮತ್ತೆ. ಸೊ ಇವಾಗ ಗೊತ್ತಾಯಿತು ಇಲ್ಲಿ ನಡೀತಾ ಇದೆ ಏನೋ ಈವೆಂಟು. ಅದಕ್ಕೆ ಜೀಪ್ಗಳೆಲ್ಲ ಅಷ್ಟೊಂದು ಇದ್ದಿದ್ದು. ನಾನು ಯಾಕಪ್ಪ ಅಂತೀನಿ, ಒಳಗಡೆ ಫುಲ್ಲು ಮಡ್ಡೆಲ್ಲ ಮಾಡಿ ರೆಡಿ ಆಗಿಬಿಟ್ಟಿದೆ ಅಲ್ಲಿ ಈವೆಂಟು. ಅಲ್ಲಿ ಆಟಾಡಿ ಹೋಗ್ತಾ ಇದ್ದಾರೆ ಜೀಪಲ್ಲಿ. ಚಿಕ್ಕಮಂಗ್ಳೂರು 30. ಓಕೆ. ಸೊ ಶಿವನ ವಿಗ್ರಹ ಇದೆ ಇಲ್ಲಿ, ಅದು ಚೆನ್ನಾಗಿದೆ. ಅಂತ ಇಂಥ ಚಿಕ್ಕಮಂಗ್ಳೂರು ಎಂಟ್ರೆ. ಕುಪ್ಪಳ್ಳಿಯಿಂದ ಚಿಕ್ಕಮಂಗ್ಳೂರಿಗೆ ಬಂದಾಯ್ತು. ಈಗ ಅವನೇ ಲೀಡ್ ಮಾಡಬೇಕು. ಸೊ ಇಲ್ಲಿ ಎಷ್ಟೊತ್ತಾಗೋದು ಗೊತ್ತಿಲ್ಲ ಚಿಕ್ಕಮಂಗ್ಳೂರಲ್ಲಿ. ಆಲ್ರೆಡಿ ನಿದ್ದೆ ಹೇಳ್ತಾ ಇದೆ ಗುರು. ಈಗ ಊಟ ಮಾಡೋಕೆ ಹೋಗ್ತಾಯಿದ್ವಿ ಮನೆಗೆ. ಅಲ್ಲಿ ನಾವು ಹೋಗ್ಬಂದು ನಮ್ಮದು ನಾಳೆ ಭಾಳ ಜರ್ನಿ ಇದೆಯಪ್ಪ. ಇಟ್ಸ್ ಲೈಕ್ ಹೆಲ್. ಇವಾಗ ಇವನು ಇಲ್ಲಿಂದ ಹೋಗ್ತಾನಂತೆ. ಎಲ್ಲಿಗ? ಆಪ್ಷನ್ ಬೇರೆ ಇಲ್ಲಪ್ಪ. ಅದೇ ಫಂಕ್ಷನ್ನು. ದಯವಿಟ್ಟು ಬೇಜಾರಾಗಬೇಡಿ.
ಹಾಂ ಇಲ್ಲೇ ಟ್ರಿಪ್ ಕೂಡ ಇರ್ತವೆ. ಹಾಂ ಇವನು ಹೊರಟ್ನಪ್ಪ ಸಿ ವಿ ಅವನು ಅವ್ನು ಸೀದಾ ಬೆಂಗಳೂರಿಗೆ ಹೋಗ್ತಾನೆ. ನಾವೀಗ ಮೂಡಿಗೆರೆಗೆ. ಹಾಂ ಆದಷ್ಟು ಬೇಗ ಬಿಡತ್ತೆ. ಟೈಮ್ ಎಷ್ಟೀಗ? ಹಾಂ ಸಿಂಗಲ್ ರೋಡಲ್ಲಿ ನೈಟು ಅದೇ ಬಾಯ್ ಬಾಯ್ ಬಾಯ್. ಹಾಂ ಬಾಯ್. ನಾವೀಗ ಮೂಡಿಗೆರೆ ಕೊಡ್ಗ್ಯಾರ. ಕೊಡ್ಗ್ಯಾರದಿಂದ 5 ಕಿಲೋಮೀಟ್ರಿಂದ. ಹಾಂ ಮೂಡಿಗೆರೆಯಿಂದ 10 ಕಿಲೋಮೀಟ್ರು. ಬ್ರೋ ಔಟ್ಸ್ಕಟ್ಸ್ ಹೋದಾಗ ಒಂದು ಸ್ಟಾಪ್ ಹಾಕ್ಬಿಡಿ, ಪೀಸ್ ಹೊಡೆದ್ಬಿಟ್ಟು ಹೊರಟ್ಬಿಡೋಣ. ಅಲ್ಲಿ ಹೋಗಲ್ಲ, ನೇಚರಲ್ಲಿ ಹೊಡೆದ್ರೆ ಮಜಾ ಅಂತ. ಯಾವಾಗಲೂ ಹಂಗೆ ಟ್ರಿಪ್ಪಲ್ಲಿ ತುಂಬ ಕಿಲೋಮೀಟ್ರ್ ಹೊಡೆದ್ಮೇಲೆ ಒಬ್ರು ಹೋಗ್ಬಿಟ್ರೆ ಹಿಂಗೆ ಬೇಜಾರದೆ. ಸೊ ಊಟ ಎಲ್ಲ ಆಯಿತು. ಸೌತ್ ಮಿಲ್ಸ್ ಫುಲ್ಲು ಚೆನ್ನಾಗಿತ್ತು. ಸೊ ನಮ್ದೀಗ 2 ಗಾಡಿ. ನಾಳೆನೂ ನಾವು ಅರೌಂಡ್ 300 ಕಿಲೋಮೀಟರ್ಸ್ ಹೊಡಿಬೇಕು. ಸುಸ್ತಾಗೋಗ್ಬಿಡುತ್ತೆ. ಫಸ್ಟ್ನೇ ದಿನ ಇರೋ ಜೋಶ್ ಇರೋಲ್ಲ ಯಾವಾಗಲೂ. ಹಂಗೆ ಬಾಡಿ ಪೇನೆಲ್ಲ ತುಂಬ ಇದ್ಬಿಡುತ್ತಲ್ಲ. ಸೊ ಪವರ್ ಹಾಕ್ಸ್ಬಿಡ್ತೀನಿ, ಪವರ್ ಐತೆ. ಸೊ ಇಂಬ್ರ ಏನು ಮಾಡೋಣ? 159 ಇದೆ. ಹಾಂ ಹಾಕ್ಸೋಣ? ಇಲ್ಲ ಫುಲ್ ಮಾಡ್ತೀನಿ. ನಾಳೆನೇ 500 ಹಾಕ್ಸೋದಾಯ್ತು. ಹಾಂ ಸೊ ಪೆಟ್ರೋಲು ಫುಲ್ ಟ್ಯಾಂಕ್ ಮಾಡಿಸ್ದೆ. ನಾಳೆಗೆ ಬೇಕಾಗುತ್ತೆ ಒಂದು 500 ರುಪೀಸಿಂದ ಹಾಕ್ಸ. ಆಮೇಲೆ ಇದು ಆಲ್ರೆಡಿ 4ನೇ ಸತಿ ಫೀಲಿಂಗ್ ನಂದು. ಫುಲ್ ಟ್ಯಾಂಕ್ ಮಾಡಿಸ್ಕೊಂಬಿಟ್ರೆ ಸುಮ್ಮನೆ ತಲೆನೋವಿರಲ್ಲ. ಈಗ 150 ಕಿಲೋಮೀಟ್ರ್ ಇತ್ತು ರೇಂಜು, 160 ಇತ್ತು ರೇಂಜು. ಬಟ್ ಆದರೂ ಮಾಡ್ತಾ ಇರ್ತೆ. ಸಖತ್ತು ಚಿಲ್ಲಾಗಿದೆ ವೆದರು. ವಿ ಆರ್ ಎಟ್ ಮೂಡಿಗೆರೆ ಗಾಯ್ಸ್. ಇಲ್ಲೇ ಅದು. ಹಾಂ ಹೌದಾ, ಹೋಗ್ಬೋದಾ? ಪೂರ್ಣಚಂದ್ರ ತೇಜಸ್ವಿ ಅವ್ರ ಮನೆ ಅಂತೆ. ಹೋಗ್ಬೋದಾ? ಶೀ ಓಪನ್ ಆಗ್ಬಿಡುತ್ತೆ ಫುಲ್ಲು. ಹೌದಾ? ಇಲ್ಲೇನು ಹೋಗ್ಬೋದಾ? ಗೊತ್ತಿರೋರು ಮಾತ್ರ. ಇಲ್ಲಿ ಏನು ಹಾಕಿಲ್ಲ ಅಲ್ಲ? ಇಲ್ಲಿಂದ ಎಷ್ಟು ಕಿಲೋಮೀಟ್ರು ಅದು ಹೋಮ್ ಸ್ಟೇ? ಹಾಂ ಹಾಂ ಹೌದಾ? ಏನು ರಶ್ ಇತ್ತು ಮತ್ತು ಆಫ್ ರೋಡಿಂಗ್ ಗಾಯ್ಸ್. ಪೂರ್ಣಚಂದ್ರ ತೇಜಸ್ವಿ ಅವ್ರ ಮನೆ ಅಂತೆ. ಬಟ್ ಇಲ್ಲಿ ಯಾರಿಗೂ ಗೊತ್ತಿಲ್ಲ, ಲೈಕ್ ಗೇಟೆಲ್ಲ ಹಾಕಿತ್ತು. ನನಗೆ ಗೊತ್ತೇ ಇರಲಿಲ್ಲ ಇವರು ಏನು ಹಿಂಗೆ ಯಾವುದೋ ಮನೆಗೆ ಯಾವುದೋ ಎಸ್ಟೇಟಿಗೆ ನುಗ್ಸ್ತಾ ಇದ್ದಾರೆ ಅನ್ಕೊಂಬಿಟ್ಟೆ. ನೋಡಿ ನಾನು ಅಷ್ಟೋ ವರ್ಷಗಳಿಂದ ಕುಪ್ಪಳ್ಳಿಗೆ ಹೋಗ್ಬೇಕು, ಕುವೆಂಪು ಅವ್ರ ಮನೆ ನೋಡಬೇಕು ಅಂದ್ಕೊತಿದ್ದೆ. ಇವತ್ತು ನೋಡಿ ನಾನು ಅದೃಷ್ಟ ಏನಂದರೆ ಕುವೆಂಪು ಅವ್ರ ಮನೇನೂ ನೋಡಿದೆ, ಪ್ಲಸ್ ಅವ್ರ ಮಗ ಪೂರ್ಣಚಂದ್ರ ತೇಜಸ್ವಿ ಅವರು ಮನೇನೂ ನೋಡ್ದಂಗೆ ಆಯಿತು.
ಯಾವುದು ಮನೆ? ಯಾವುದು ಮನೆ? ಓ ಹಾಂ ಹ್ಞೂ ಅದೇ ಮತ್ತೆ ನೋಡಿ ಪೂರ್ಣಚಂದ್ರ ತೇಜಸ್ವಿ ಅವ್ರ ಮನೆ. ಅವ್ರ ಮಗಳಿದ್ದಾರೆ ಇಲ್ಲಿ, ಬಟ್ ಒಳಗೇನು ಬಿಡೋಲ್ಲ, ಸುಮ್ಮನೆ ನೋಡ್ಬೋದು ಅಷ್ಟೇ. ನೋಡಿ ಇದೆ ಸುತ್ತಮುತ್ತ ಅವ್ರು ಇದ್ದಿದ್ದು ಮನೆ. ಎಲ್ಲ ಬರ್ದಿರೋದೆಲ್ಲ ಇಲ್ಲಿದ್ರ ಬಗ್ಗೆ ಇಲ್ಲಿ ಬಗ್ಗೆನೇ ಇಲ್ಲಿ ಮೂಡಿಗೆರೆ ಸುತ್ತಮುತ್ತ ಎಲ್ಲ ಬರ್ದಿರೋದೆಲ್ಲ ಇಲ್ಲಿ ನಾವು ಕೂತ್ಕೊಂಡು ಇಲ್ಲಿ ಬಿಟ್ಟು ನೆನಗೂ ಹೋಗಿಲ್ಲ. ಬರ್ಬೋದು ಇಲ್ಲಿ ಅಂತ ಬರ್ಬೋದು ಏನಿಲ್ಲ, ಬಂದು ಕಟ್ಕೊಂಡು ಸುತ್ತಮುತ್ತ ಹೊರಗಡೆ ಫೋಟೋ ತಗೊಂಡು ಇಲ್ಲೇ ಹೋಗ್ಬೋದು. ಒಂದು 50 ರೂಪಾಯಿ ಇರ್ಬೋದು ಪಾಕಿಸ್ತಾನ ಇಲ್ಲಿ ಅಂತ ಬಂದು ಗಿಫ್ಟ್ ನೋಡ್ರಿ ಅವ್ರ ಫೋಟೋಗಳಿದ್ದಾವೆ. ಅಲ್ಲಿ ಯಾರೋ ಓದ್ತಾ ಇದ್ದಾರೆ ಇನ್ನು. ಎಷ್ಟು ಚೆನ್ನಾಗಿದೆ. ಒಳಗೆ ಸ್ಕೂಟರ್ ನಿಂತಿದೆ, ಸ್ಕೂಟರ್ ತೋರಿಸ್ತೀನಿ ಬನ್ನಿ. ಇದೆ ನೋಡಿ ಸ್ಕೂಟರ್. ಪುಸ್ತಕಗಳು ದೊರೆಯುತ್ತವೆ. ಇವರು ಪೂರ್ಣಚಂದ್ರ ತೇಜಸ್ವಿಯವರ ಫ್ಯಾನು. 20 ಪುಸ್ತಕದ ಮೇಲೆ ಓದವ್ರೆ. ಯಾವುದಾದ್ರು ಬುಕ್? ಈ ಬುಕ್ ತಂದರು ಬೆಳಗ್ಗೆ ನರಭಕ್ಷಕ. ಇಲ್ಲ ಪರವಾಗಿಲ್ಲ, ಇಲ್ಲ ಪರವಾಗಿಲ್ಲ ಪರವಾಗಿಲ್ಲ. ಮಳೆ ಬಂದಿತ್ತಾ? ಇವರಿಗೆ ಇವರು ಗಿಫ್ಟ್ ಕೊಟ್ಟಿರೋದು. ಹೇಳಿ ಕೊಡ್ಸ್ಕೊಂಡಿದ್ದಾರೆ ಇವರು. ಈಗ ಇವರು ಸ್ಪರ್ಧೆಯಲ್ಲಿ ಗೆದ್ದಿರುವುದರಿಂದ ಒಂದು ಪುಸ್ತಕವನ್ನು, ಒಂದು ಗಿಫ್ಟನ್ನು ಹಸ್ತಾಂತರಿಸುತ್ತಿದ್ದಾರೆ. ಪ್ರದೀಪ್ ಅವರು ಸುನೀಲ್ ಅವರಿಗೆ. ಕುವೆಂಪು ಅವ್ರದ್ದು ಒಂದು ಇವತ್ತೇ ಅವ್ರ ಮಗಂದು ಇವತ್ತೇ ನೋಡಿದ್ವಿ ಮನೆ. ಸೂಪರ್ ಅಲ್ಲ? ಫುಲ್ ಖುಷಿ ಆಯ್ತಪ್ಪ ಇವತ್ತು. ಇಬ್ಬರು ಮನೆ ನೋಡಿದೆ. ನೀರು ಹರಿತದೆ ಇಲ್ಲೇನೋ, ಫುಲ್ಲು ಫಾಗು. ಅಲ್ಲಿ ನೋಡಿ ಎಷ್ಟು ಫಾಗಿದೆ. ಫಾಗ್ ಸ್ಟಾರ್ಟ್ ಆಗ್ಬಿಡುತ್ತೆ ಇಲ್ಲಿ. ಆಗೊಂಬೆಯಪ್ಪ ಭಯಂಕರ ಇದ್ದಿದ್ದು. ಲೈಟ್ ಆಫ್ ರೋಡಿಂಗು. ಅವ್ರು ನೋಡ್ಕೊಂಬರಕ್ಕೆ ಹೋಗ್ತವ್ರೆ. ಮತ್ತಿನ್ನು ಅಲ್ಲಿ ಅಪ್ಪಲ್ಲಿ ನಿಂತ್ಕೊಂಡ್ಬಿಟ್ಟು ಗಾಡಿ ತಿರ್ಗಿಸೋಕೆ ಬರಲ್ಲ ನಾನು. ಏನು ವೆದರ್ ಇದೆ ನೋಡಿ. ಆಲ್ರೆಡಿ ಮಂಜು ಸ್ಟಾರ್ಟ್ ಆಗಿದೆ. ಟೈಮು 6. ಇವತ್ತು ಡೇ ಟ್ರಿಪ್ ಮೀಟರು 163 ಕಿಲೋಮೀಟರ್ಸ್. ನೈಸ್.
ಇದೆಲ್ಲ ಹುಡುಕಿದ್ದಾರೆ ಬ್ರೋ ಇವರು. ಸೊ ರೈಡ್ ಮಾಡ್ಕೊಂಡು ಆರ್ ಆರ್ ಸಿಟಿಯನ್ನು ಆಫ್ ರೋಡ್ ಮಾಡ್ಕೊಂಡು ತಗೊಂಬಂದಪ್ಪ ಒಳಗೆ. ಈಗ ವಾಯ್ಸ್ ಆಫ್ ನೇಚರ್ ಅನ್ನೋ ಹೋಮ್ ಸ್ಟೇಲಿದ್ದೀವಿ. ಗುರು ಶಬ್ದ ಕೇಳಿಸ್ತಾ ಇರ್ಬೋದು, ಫುಲ್ ಇದೆ ಮಾತ್ರ, ಮಿಸ್ಟ್ ಫುಲ್ ತುಂಬ್ಕೊಂಬಿಟ್ಟಿದೆ. ಇದೇ ವಾಯ್ಸ್ ಆಫ್ ನೇಚರ್ ಹೋಮ್ ಸ್ಟೇ. ಫುಲ್ ತುಂಬ್ಕೊತಾ ಇದೆ. ಈಗ ನಾವು ಇಲ್ಲಸೆ ಬಂದಿದ್ದು ಆರ್ ಆರ್ 310 ಅತ್ಲಾಗ ಆಫ್ ರೋಡಿಂಗ್ ಬೈಕ್ ಮಾಡ್ಕೊಂಬಿಟ್ಟಿದ್ದೀನಿ. ಸುಮ್ಮನೆ ನಿಂತ್ಕೊಂಡೆಲ್ಲ ಹೊಡಿತಾ ಇದ್ದೀನಿ. ಸಖತ್ತಾಗಿದೆ ಅಲ್ಲ. ಏನು ಗುರು ಹಿಂಗಿದೆ ಇಲ್ಲಿ ತಮಾಷೆನ. ಇಲ್ಲಿ ಮಿಸ್ ಕಾಣಿಸ್ತಾ ಇದೆಯಾ ನಮ್ಮ ಮುಂದೆನೇ ಇದೆ. ಬ್ರದರ್ ಹೆಂಗಿದೆ ಅಲ್ಲ ಬ್ರದರ್, ಸೈಕು ಇಲ್ಲಿಲ್ಲೇ ಫಾಗು ಫುಲ್ಲು ಫಾಗು. ಮನೆ ಹತ್ರ ಎಲ್ಲ ತುಂಬ್ಕೊಂತ ಇದೆ ಈಗ ಮೆತ್ತಗೆ. ಇನ್ನೇನು ನೈಟ್ ಕಾಣೋದೇ ಇಲ್ಲ. ಹಿಂಗೆ ಬರ್ತಾಯಿದೆ ಈಗ ಅಲ್ವಾ ಬ್ರೋ? ಬೋರ್ಡ್ ಗೀಡ್ ಏನೂ ಇಲ್ಲ, ಏನು ಸೈಕಾಗಿದೆ ನೋಡಿ ಇಲ್ಲಿ. ಅಪ್ಪ ಸಕ್ಕತ್ತಾಗಿದೆ ಮಗ, ಸೈಕಾಗಿ ಹೋಗ್ತಿದ್ದೀನಿ.